ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ಬಸಾಪುರ ಏತ ನೀರಾವರಿ ಯೋಜನೆ ಸ್ಥಗಿತ, ಟಿಸಿ ಕಳುವು, ರೈತರ ಆಕ್ರೋಶ, ಆಳೂರಿನಲ್ಲಿ ಪ್ರತಿಭಟನೆ. ಹೌದು, ಬಸಾಪುರ ಏತ ನೀರಾವರಿ ಯೋಜನೆಯ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಕಳುವಾದ ಪರಿಣಾಮ ಸುಮಾರು 2000 ಹೆಕ್ಟೇರ್ ಕೃಷಿ ಭೂಮಿಗೆ ನೀರಾವರಿ ಸ್ಥಗಿತಗೊಂಡಿದ್ದು ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹಾನಗಲ್ ತಾಲೂಕಿನ ಆಡೂರು ಗ್ರಾಮದಲ್ಲಿ ರೈತರು ಹಾಗೂ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಪ್ರತಿಭಟನೆಯ ಅಂಗವಾಗಿ ಆಡೂರು ಗ್ರಾಮದ ಎಲ್ಲ ಅಂಗಡಿ ಮುಂಗಟ್ಟುಗಳು ಕೆಲ ಕಾಲ ಸ್ವಯಂ ಪ್ರೇರಿತವಾಗಿ ಮುಚ್ಚಿ ವ್ಯಾಪಾರಸ್ಥರು ರೈತ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದರು. ಇದರಿಂದ ಗ್ರಾಮದಲ್ಲಿ ಪ್ರತಿಭಟನೆಗೆ ವ್ಯಾಪಕ ಬೆಂಬಲ ವ್ಯಕ್ತವಾಯಿತು. ಪ್ರತಿಭಟನಾಕಾರರ ಪ್ರಕಾರ ಸುಮಾರು 50 ಲಕ್ಷ ಮೌಲ್ಯದ ಟ್ರಾನ್ಸ್ಫಾರ್ಮರ್ ಮಳೆಗಾಲ ಆರಂಭಕ್ಕೂ ಮುನ್ನವೇ ಕಳುವಾಗಿದ್ದು, ಈ ಕುರಿತು ಹಲವು ಬಾರಿ ಸಂಬಂಧಪಟ್ಟ ನೀರಾವರಿ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಇದುವರೆಗೂ ಹೊಸ ಟ್ರಾನ್ಸ್ಫಾರ್ಮರ್ ಅಳವಡಿಸಿ ಯೋಜನೆಯನ್ನ ಪುನರಾರಂಭಿಸುವ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿದರು. ಯೋಜನೆ ಸ್ಥಗಿತಗೊಂಡಿರುವುದರಿಂದ ಕೆರೆ ಕಟ್ಟೆಗಳಿಗೆ ನೀರು ಹರಿಯುತ್ತಿಲ್ಲ. ಇದರಿಂದ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿದ್ದು, ಸುಮಾರು 2000 ಹೆಕ್ಟೇರ್ ಪ್ರದೇಶದಲ್ಲಿ ರೈತರು ಬೆಳೆ ಬೆಳೆಯಲು ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ರೈತರು ಅಳಲು ತೋಡಿಕೊಂಡರು. ಸರ್, ಹಾನಗಲ್ ತಾಲೂಕಿನಲ್ಲಿ 2000 ಹೆಕ್ಟೇರ್ಗೆ ಸನ್ಮಾನ್ಯ ದಿವಂಗತ ಉದಾಸಿ ಸಾಹೇಬರು ಹಾನಗಲ್ ತಾಲೂಕಿನ ಸಮಸ್ತ ರೈತರ ಉದ್ಧಾರಕ್ಕಾಗಿ ಕೊಟ್ಟಿರ್ತಕ್ಕಂಥ ಬಸಾಪುರ ಏತ ನೀರಾವರಿ ಯೋಜನೆಯನ್ನ ಹಾನಗಲ್ ತಾಲೂಕಿನ ಭ್ರಷ್ಟ ಅಧಿಕಾರಿಗಳು ಕಳ್ಳತನ ಮಾಡಿ ಟಿಸಿಯನ್ನು ಹೊತ್ಕೊಂಡು ಹೋಗಿ ನಮ್ಮ ರೈತರಿಗೆ ತುಂಬಿ ಹರಿತಕ್ಕಂಥ ನದಿ ನೀರನ್ನ ಸಿಗದ ರೀತಿ ಮಾಡಿರ್ತಕ್ಕಂಥ ಈ ದುರಂಕದ ಅಧಿಕಾರಿಗಳಿಗೆ ನಾವು ತಕ್ಕ ಪಾಠ ಕಲಿಸಬೇಕು ಅಂತೇಳಿ ನಮ್ಮ ಜೆಡಿಎಸ್ ಪಕ್ಷದ ವತಿಯಿಂದ ಅವು ಎಲ್ಲ ನನ್ನ ಸಮಸ್ತ ರೈತರ ಜೊತೆ ಉಗ್ರವಾದ ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ. ಸರ್, ಈ ಟಿಸಿ ಕಳ್ಳತನ ನೀವು ಮಾಡಿದ್ರಂತ ಆರೋಪ ಮಾಡ್ತಿದ್ರಲ್ಲ, ಇದರ ಮೇಲೆಗೆ ಸ್ಥಳೀಯವಾದಂತ ಅಧಿಕಾರಿಗಳು ಯಾವ ರೀತಿ ಕ್ರಮ ತಗೊಂಡಲ್ಲ? ಸರ್, ಈಗ ಎಫ್ಐಆರ್ ಆಗಿದೆ. ಎಫ್ಐಆರ್ ಕೂಡ ಟಿಸಿಯನ್ನು ರಿಪೇರಿ ಆಗ್ತಾ ಇಲ್ಲ, ನದಿಗಳಿಂದ ನೀರನ್ನ ಕೆರೆಗಳಿಗೆ ಬರ್ತಾ ಇಲ್ಲ, ನಮ್ಮ ರೈತರಿಗೆ ನೀರಂತೂ ಸಿಗ್ತಾ ಇಲ್ಲ. ಸರ್, ಈ ಸಮಸ್ಯೆ ಮುಂದೆ ಪರಿಹಾರ ಆಗ್ಲಿಲ್ಲ ಅಂದ್ರೆ ಮುಂದಿನ ಹೆಜ್ಜೆ ನಿಮ್ದೇನು? ಸರ್, ಈಗ ಸಂಬಂಧಪಟ್ಟ ಇಲಾಖಾಧಿಕಾರಿಗಳು, ಪೊಲೀಸರು ಸಾಹೇಬರು ಎಲ್ಲ ಅಧಿಕಾರಿಗಳನ್ನು ಕರೆಸಿ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಅವರು ನಮಗೆ ನಾವು ಕೇಳಿರ್ತಕ್ಕಂಥ ಗಡುವು ಒಳಗ ಅವರು ಮಾಡಿಕೊಟ್ರೆ ರೆಡಿ, ಇಲ್ಲ ಅಂತಂದ್ರೆ ಮುಂದಿನ ತೀರ್ಮಾನಗಳಲ್ಲಿ ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೀವಿ. ಮೊದಲೇ ಬರಗಾಲ ನಡೀತಾ ಇದೆ. ಇದ್ರ ಈ ಸಮಸ್ಯೆ ಪರಿಹಾರ ಆಗ್ಲಿಲ್ಲ ಅಂದ್ರೆ 2028 ಚುನಾವಣೆ ಒಳಗೆ ನಿಮ್ಮ ಉತ್ತರ ಯಾವ ರೀತಿ ಇರುತ್ತೆ? ಸರ್, ಈಗ ಚುನಾವಣೆ ಬಗ್ಗೆ ನಾವು ಮಾತಾಡ್ಲಿಕ್ಕೆ ತಯಾರಿಲ್ಲ. ನಮ್ಮ ವಾದ ಏನಂತಾರೆ, ನಮ್ಮ ರೈತರಿಗೆ ನೀರು ಬೇಕು. ಮಳೆ 45% ಮಳೆ ಕಡಿಮೆ ಆಗಿರೋದ್ರಿಂದ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಆಲ್ರೆಡಿ 14 ಜಿಲ್ಲೆಗಳನ್ನ ಬರಗಾಲ ಅಂತ ಘೋಷಣೆ ಮಾಡಬೇಕು ಅಂತ ನಿರ್ಧಾರ ಮಾಡಿರೋದ್ರಿಂದ ಹಾವೇರಿ ಕೂಡ ಆ ಪಟ್ಟಿಯಲ್ಲಿದೆ. ಅಂತಹ ಸಮಯದಲ್ಲಿ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ನೀರಾವರಿ ಯೋಜನೆಗಳನ್ನ ಸಮರ್ಪಕವಾಗಿ ಕೊಡ್ಲಿಕ್ಕೆ ಆಗದೆ ಇರತಕ್ಕಂಥ ಈ ದುರಾಡಳಿತವನ್ನ ನಾವು ಧಿಕ್ಕರಿಸ್ತೇವೆ. ಸರ್, ಈ ಹೋರಾಟ ಕೆಲವೊಬ್ರು ಏನ್ ಹೇಳ್ತಾ ಇದಾರಲ್ಲ, ಇದು ರಾಜಕೀಯ ಪ್ರೇರಿತನ ಅಥವಾ ನಿಜವಾದ ರೈತರ ಹೋರಾಟನ? ಇದು ನೀರ್ ಬೇಕಾಗಿರೋದು ರೈತರಿಗೆ, ಆಫೀಸರ್ಸ್ಗೆ. ರೈತರ ನೀರ್ ಯಾರಿಗ್ ಬೇಕ್ರಿ? ಏತ ನೀರಾವರಿ ಯಾರಿಗೆ ಆಗಿರೋದು? ರೈತರಿಗೆ ತಾನೆ. ಮತ್ತೆ ಹೋರಾಟ ರೈತರ ರಾಜಕಾರಣಿಗಳದ. ಸರ್, ಏನಿಲ್ಲ, ಇಲ್ಲೇ ಬಾಳಮೇಳ ಏತ ನೀರಾವರಿ ಇದೆ ಸರ್. 490 ಕೋಟಿ ರೂಪಾಯಿ ಯೋಜನೆ, ಒಂದು ಮಹತ್ವಾಕಾಂಕ್ಷೆ ಯೋಜನೆ. ಅದು ಸನ್ಮಾನ್ಯ ದಿವಂಗತ ಉದಾಸಿ ಸಾಹೇಬರು, ಮನೋಹರ್ ತಹಸೀಲ್ದಾರ್ ಸಾಹೇಬರು ನಮ್ಮ ತಾಲೂಕಿಗೆ, ನಮ್ಮ ರೈತರ ಒಂದು ಉತ್ತೀರ್ಣಕ್ಕಾಗಿ ಕೊಟ್ಟಿರ್ತಕ್ಕಂಥ ಒಂದು ಯೋಜನೆ. ಆ ಯೋಜನೆ ಸ್ಟಾರ್ಟ್ ಆಗಿ 1.5 ವರ್ಷ ಆಗಿಲ್ಲ ಸರ್. ಸಮರ್ಪಕವಾಗಿ ಆಡೂರಲ್ಲಿರ್ತಕ್ಕಂಥ ಒಂದು ಕೆರೆಗೂ ನೀರನ್ನು ತುಂಬಿಸಲಿಕ್ಕೆ ತಯಾರಿಲ್ಲ ಅಂದಾಗ ನಮ್ಮ ತಾಲೂಕಿನ ಆಡಳಿತ ಯಾವ ದಿಕ್ಕಿಗೆ ಹೋಗ್ತಾ ಇದೆ ಅಂತಕ್ಕಂಥದ್ದನ್ನ ತಾವೆಲ್ಲರೂ ನೋಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂದೋಗಿದೆ ನಮ್ಮ ತಾಲೂಕಿಗೆ. ಸರ್, ಪ್ರತಿಯೊಂದು ಸಮಸ್ಯೆಗೂ ಹೋರಾಟದಿಂದಲೇ ನೀವೇನೋ ಜಯ ಗಳಿಸಬೇಕಾಗಿದೆ. ಸೊ ಇದಕ್ಕೆ ಸರ್ಕಾರಕ್ಕೆ ನೀವೇನು ಮನವಿ ಮಾಡ್ತೀರಿ? ಹೋರಾಟದಿಂದಲೇ ಏನು ಆಗೋದೇ ಅಲ್ವಾ? ಅದು ಹೋರಾಟನೇ ಮುಖ್ಯನಾ? ಹೋರಾಟದಿಂದಲೇ ನಾವು ಪಡಿಬೇಕು ಅಂತಕ್ಕಂಥ ಪರಿಸ್ಥಿತಿ ನಮ್ಮ ತಾಲೂಕಲ್ಲಂತೂ ನಿರ್ಮಾಣ ಆಗ್ಬಿಡುತ್ತೆ. ಹೋರಾಟ ಮಾಡಿದ್ರೆ ಏನಾರ ಕೊಡ್ಬೇಕು ಅಂತೇಳಿ ಆ ಒಂದು ಆಡಳಿತದ ವ್ಯವಸ್ಥೆ ನಮ್ಮ ತಾಲೂಕಲ್ಲಿ ಮುಂಚೂಣಿಯಲ್ಲಿ ಬಂದಿರ್ತದೆ. ಹಾಗಾಗಿ ಹಾನಗಲ್ ತಾಲೂಕಿನ ನಮ್ಮ ಸಮಸ್ತ ಜನತೆ ಏನಾದರೂ ನಮ್ಮ ಹಕ್ಕು ಬಾಧ್ಯತೆಗಳನ್ನ ಪಡಿಬೇಕಿದ್ರೆ ನಾವು ಯಾವುದೇ ಕಾರಣಕ್ಕೂ ಈ ಹೋರಾಟದ ಮುಖಾಂತರ ಪಡಿಬೇಕು ಅಂತಕ್ಕಂಥ ಪರಿಸ್ಥಿತಿ. ಮುಂದಿನ ಹೋರಾಟ ತೀವ್ರ ಆಗಿರುತ್ತಾ? ಇದೆ 100% ಇಲ್ಲಿಗೆ ಮುಗಿಯುತ್ತಾ? ಮುಂದೆ ತೀವ್ರ ಆಗುತ್ತೆ? ತೀವ್ರವಾಗಿರುತ್ತೆ. ಧನ್ಯವಾದ. ಹಾನಗಲ್ ತಾಲೂಕಿನಲ್ಲಿ ನೀರಾವರಿ ಅಧಿಕಾರಿಗಳ ನಿರ್ಲಕ್ಷ್ಯ ಹೆಚ್ಚಾಗಿದೆ. ಮಳೆ ಬಂದು ಒಂದೂವರೆ ತಿಂಗಳಾದರೂ ಸಮರ್ಪಕವಾಗಿ ಏತ ನೀರಾವರಿ ಮುಖಾಂತರ ಕೆರೆಗಳಿಗೆ ನೀರು ಹರಿಸ್ತಾ ಇಲ್ಲ.
ಈಗ ಅನೇಕ ಬಾರಿ ನಾವು ಮನವಿ ಕೊಟ್ವಿ, 2-3 ಸಲ ಮೀಟಿಂಗ್ ಮಾಡಿದ್ರೆ ಸಹಿತ ನಾಳೆ ಸೋಮವಾರದೊಳಗೆ ತುಂಬ್ತಾವು ಅಂತಾರೆ. ಸೋಮವಾರದೊಳಗೆ ತುಂಬಾಕ್ ಹೋದ್ರೆ ಯಾವ ಕೆರೆಗೆ ನೀರು ಬಂದಿರಲ್ಲ. ಈ ಆಡೂರಲ್ಲಿ ಇದು ದೊಡ್ಡ ಕೆರೆ ಇದ್ದು, ಕೆರೆಗೂ ಇಲ್ಲಿ ಮಟ್ಟ ಬಂದು ತಿಂಗಳಾದ್ರೂ ನೀರು ಬಂದಿಲ್ಲ. ಅಧಿಕಾರಿಗಳಿಗೆ ಅದರದ್ದು ಬೇಜವಾಬ್ದಾರಿತನ ಹೆಚ್ಚೈತಿ. ಈ ಸರಿಯಾಗಿ ಅಧಿಕಾರಿಗಳು ತಮ್ಮ ಕಾರ್ಯನಿರ್ವಹಿಸಿದ್ರೆ ಈ ರೈತರಿಗೆ ಕಷ್ಟ ಆಗ್ತಾ ಇಲ್ಲ. ಈಗ ಬರಗಾಲ ಆಗಿದೆ, ಹಾವೇರಿ ಜಿಲ್ಲೆಯಲ್ಲಿ ಸಂಪೂರ್ಣ ಬರಗಾಲ ಇದ್ದು, ಈ ಕೆರೆ ಕಟ್ಟೆಗಳಿಗೆ ನೀರು ಬಂದ್ರೆ ರೈತರಿಗೆ ಎಷ್ಟು ಅನುಕೂಲ ಆಗ್ತೈತಿ. ಆದಷ್ಟು ಬೇಗನೆ ಈ ಕಡೆಗೆ ಅಧಿಕಾರಿಗಳು ಎಚ್ಚೆತ್ತು ನೀರನ್ನು ಹರಿಸುವ ಕೆಲಸ ಮಾಡಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಯೋಜನೆ ಸ್ಥಗಿತಗೊಂಡಿರುವುದರಿಂದ ಕೆರೆ ಕಟ್ಟೆಗಳಿಗೆ ನೀರು ಹರಿಯುತ್ತಿಲ್ಲ. ಇದರಿಂದ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿದ್ದು, ಸುಮಾರು 2,000 ಹೆಕ್ಟೇರ್ ಪ್ರದೇಶದಲ್ಲಿ ರೈತರು ಬೆಳೆ ಬೆಳೆಯಲು ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ರೈತರು ಅಳಲು ತೋಡಿಕೊಂಡರು. ಕಷ್ಟವನ್ನು ಅರಿತು ಎಲ್ಲ ರೈತರು ಒಗ್ಗಟ್ಟಾಗಿ ಪಕ್ಕದಲ್ಲಿ ವರದಾ ನದಿ ಮತ್ತು ಧರ್ಮಾ ನದಿಗಳು ಎರಡೂ ಇದ್ದರೂ ಮಧ್ಯದೊಳಗಿರ್ತಕ್ಕಂಥ ಎಲ್ಲ ಗ್ರಾಮದ ಕೆರೆ ಕಟ್ಟೆಗಳು ಇನ್ನೂ ಖಾಲಿಯಾಗಿದ್ದಾವೆ. ಇದಕ್ಕಾಗಿ ನಾವು ಈಗಾಗಲೇ 1 ತಿಂಗಳ ಹಿಂದೆ ನೀರಾವರಿ ಇಲಾಖೆಯವ್ರನ್ನು ಮತ್ತು ಆದಿತ್ಯ ಕಂಪನಿಯವ್ರನ್ನ ಸಂಪರ್ಕವನ್ನು ಮಾಡಿ ನಮ್ಮ ಊರಿಗೆ ನೀರು ಬರ್ತಾ ಇಲ್ಲ. ನಮ್ಮೂರು ಒಂದೇ ಅಲ್ಲ, ಜಗನಾಯನಕೊಪ್ಪ, ಕಂಚಿನಗಳೂರು, ಆಡೂರು, ಶಂಕರಿಕೊಪ್ಪ ಈ 4 ಗ್ರಾಮದ ಕೆರೆ ಕಟ್ಟೆಗಳಿಗೆ ನೀರು ಬರ್ತಾ ಇಲ್ಲ. ನೀವು ನೀರನ್ನು ಮುಟ್ಟಿಸ್ಬೇಕು ಅಂತೇಳಿ ಕಳೆದ 3 ವರ್ಷಗಳಿಂದ ಈ ಯೋಜನೆ ಪ್ರಾರಂಭವಾಗಿ 1 ಹನಿ ನೀರು ಸಹಿತ ಈ ಯಾವುದೇ ಕೆರೆ ಕಟ್ಟೆಗಳಿಗೆ ಬಂದಿಲ್ಲ. ಇದನ್ನು ಎಚ್ಚೆತ್ತುಕೊಂಡು ನಾವು ಅಧಿಕಾರಿಗಳಿಗೆ ಪದೇ ಪದೇ ಹೇಳ್ತಾ ಬಂದಿವೆ. ಅವರು ಅಧಿಕಾರಿಗಳು ಆದಿತ್ಯ ಕಂಪನಿಯವರ ಮೇಲೆ, ಆದಿತ್ಯ ಕಂಪನಿಯವರ ಅಧಿಕಾರಿಗಳ ಮೇಲೆ ಹೇಳ್ತಾ ಇಲ್ಲಿವರೆಗೆ ಕಾಲವನ್ನು ಕಳೆದ್ರು. ಅದೇನೋ ದೇವರ ದಯದಿಂದ ಎಲ್ಲ ಮಳೆಗಳೇ ಆಗಿ ಕೆರೆ ಕಟ್ಟೆಗಳು ತುಂಬಿದ್ದು. ಆದರೆ ಈ ವರ್ಷ ಈಗಾಗಲೇ ಮಳೆಗಾಲ ಅರ್ಧ ಸಮಯವನ್ನು ಕಳೆದಿರೋದ್ರಿಂದ ಯಾವುದೇ ಕೆರೆ ಕಟ್ಟೆಗಳು ವರದಾ ನದಿ ತುಂಬಿ ಹರಿಯುತ್ತಿರುವ ಈ ಸಮಯದಲ್ಲೇ ತುರ್ತಾಗಿ ಟ್ರಾನ್ಸ್ಫಾರ್ಮರ್ ಅಳವಡಿಸಿ ಯೋಜನೆ ಆರಂಭಿಸಿ ಕೆರೆ ಕಟ್ಟೆಗಳಿಗೆ ನೀರನ್ನು ತುಂಬಿಸಬೇಕು. ಇಲ್ಲವಾದರೆ ನೀರಾವರಿ ಸೌಲಭ್ಯದಿಂದ ವಂಚಿತರಾದ ರೈತರಿಗೆ ಪ್ರತಿ ಹೆಕ್ಟರ್ಗೆ 1 ಲಕ್ಷ ಬೆಳೆ ಪರಿಹಾರ ನೀಡಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಹಾನಗಲ್ ತಾಲೂಕಿನ ಜೆಡಿಎಸ್ ಅಧ್ಯಕ್ಷರು ರಾಮನಗೌಡ ಪಾಟೀಲ್ ಹಾಗೂ ಕಬ್ಬು ಬೆಳೆಗಾರ ಸಂಘದ ಅಧ್ಯಕ್ಷರಾದ ಭುವನೇಶ್ವರ್ ಶಿಡ್ಲಾಪುರ ಹಾಗೂ ಅನೇಕ ರೈತರು ಹಾಗೂ ರೈತ ಮುಖಂಡರು ಭಾಗಿಯಾಗಿದ್ದರು. ಒಟ್ಟಾರೆ ಬೇಡಿಕೆಗಳನ್ನು ಸರ್ಕಾರ ತಕ್ಷಣ ಈಡೇರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆಯನ್ನು ನೀಡಿದ್ದಾರೆ.